ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿ ಲೋಕ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇದು ನರಗುಂದ್ ಅಂತ. ನಾವು ಅಲ್ಲಿಗೆ ಇವತ್ತು ಬಂದಿರೋದು. ನರಗುಂದಿಂದ ನಾವು ಇಲ್ಲಿ ಹೋಗ್ತಾ ಇರುವಂಥ ಟ್ರಿಪ್ ಬಂದು ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ನಾವಿವತ್ತು ಹೋಗ್ತಾ ಇದ್ದೀವಿ. ನರಗುಂದದಲ್ಲಿ ನಮ್ಮ ಬ್ರದರ್ ಇದ್ದಾರೆ. ಅವರು ಎಲ್ಲರೂ ಬನ್ನಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿದರು. ಅವರ ಒಂದು ಜಾಬ್ ಆಗಿರೋ ಖುಷಿಗೋಸ್ಕರ ಈ ಒಂದು ಟ್ರಿಪ್ ಹೋಗ್ತಾ ಇರುವಂಥದ್ದು. ನಾವಿಲ್ಲಿ ಒಂದು 20 ಜನ ಇದ್ವಿ. ಒಂದು 10 ಜನ ಚಿಕ್ಕ ಮಕ್ಕಳು, 10 ಜನ ದೊಡ್ಡವರು, ಎಲ್ಲರೂ ಸೇರಿ ಹೋಗ್ತಾ ಇರುವಂಥದ್ದು. ಇಷ್ಟೊಂದು ಜನ ಸೇರಿ ಟ್ರಿಪ್ ಹೋಗ್ತಾ ಇರೋದು ಫ್ಯಾಮ್ಲಿ ಜೊತೆಲೇ ಫಸ್ಟ್ ಟೈಮ್ ಇದು. ಹಾಗಾಗಿ ಒಂದು ರೀತಿ ಹೊಸ ಅನುಭವ ಅಂತ ಹೇಳ್ಬೋದು. ಸ್ಕೂಲಲ್ಲಿ ಕಾಲೇಜಲ್ಲೆಲ್ಲ ಹೋಗಿದ್ವಿ ಮತ್ತು ಸಪ್ರೇಟಾಗಿ ಕೂಡ ಹೋಗಿದ್ವಿ. ಈ ಥರ ಗ್ರೂಪಲ್ಲಿ ಹೋಗಿರಲಿಲ್ಲ. ಇದು ಒಂದು ರೀತಿ ಹೊಸ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು. ಇದು ಮಂತ್ರಾಲಯಕ್ಕೆ ಹೋಗಿದ ತಕ್ಷಣ ಎಂಟ್ರೆನ್ಸ್ ಆಗಿದ ತಕ್ಷಣ ಇರ್ತಕ್ಕಂಥದ್ದು. ಇಲ್ಲಿ ನಿಮಗೆ ರೂಮ್ಸ್ ಅದೆಲ್ಲ ಬೇಕಾದರೂ ಕೂಡ ಸಿಗ್ತಾವ. ನಾವು ವೀಕೆಂಡ್ ಒಳಗೆ ಹೋಗಿದ್ರಿಂದ ರೂಮ್ ಅವೈಲೇಬಲ್ ಆಗಲಿಲ್ಲ. ಇದು ನೈಟ್ ನಾವು 8:30ಗೆಲ್ಲ ಹೋದ್ವಿ ಮಂತ್ರಾಲಯಕ್ಕೆ. ಅವಾಗೆಲ್ಲ ಸಖತ್ತಾಗಿ ಲೈಟಿಂಗ್ ಎಲ್ಲ ಹಾಕಿ ಮಸ್ತ್ ಕಾಣ್ತಾ ಇತ್ತು. ಮೈಸೂರು ಅರಮನೆ ಥರ ನೋಡ್ತಿರ್ಬೋದು, ಅದಕ್ಕಿಂತ ಕೂಡ ಒಂಥರ ಡಿಫ್ರೆಂಟಾಗಿ ಕಾಣ್ತಾ ಇದೆ. ನಾನು ಮೊದಲು ಈ ದೇವಸ್ಥಾನನ ನೋಡಿದ್ದೆ, ಅಷ್ಟೊಂದು ಇಂಪ್ರೂವ್ಮೆಂಟ್ ಇರಲಿಲ್ಲ. ಇವಾಗಂತೂ ಸಖತ್ತಾಗಿ ಇಂಪ್ರೂವ್ಮೆಂಟ್ ಆಗಿದೆ. ಎಲ್ಲ ಕಡೆ ಕೂಡ ಲೈಟಿಂಗ್ ವ್ಯವಸ್ಥೆನ ಮಾಡಿದ್ದಾರೆ. ಇಲ್ಲಿ ನೀವು ನೋಡ್ತಿರ್ಬೋದು ಎಷ್ಟು ನೀಟಾಗಿ ಕಾಣ್ತೈತೆ ಅಂತ ಹೇಳಿ. ಇಲ್ಲಿ 9 ಗಂಟೆವರೆಗೂ ಇದು ಲೈಟಿಂಗ್ ಎಲ್ಲ ಇರುತ್ತೆ. ಆಮೇಲೆ 9 ಗಂಟೆಗಿದು ಲೈಟಿಂಗ್ ಎಲ್ಲ ಬಂದ್ ಮಾಡ್ತಾರೆ. ಕರೆಕ್ಟಾಗಿ ಇಲ್ಲಿ ಅದು ದೇವಸ್ಥಾನದ ಟೈಮಿಂಗ್ ಇರುತ್ತೆ. ಅಂದರೆ ಬೆಳಿಗ್ಗೆ 6 ಗಂಟೆಯಿಂದ 2 ಗಂಟೆವರೆಗೂ ಮತ್ತೆ 2 ತಾಸು ಬಂದಿರುತ್ತೆ. ಆಮೇಲೆ 4 ಗಂಟೆಯಿಂದ 9 ಗಂಟೆವರೆಗೂ ಓಪನ್ ಇರುತ್ತೆ. ಅವಾಗೆಲ್ಲ ಭಾಳ ಲೈಟಿಂಗ್ ನೀಟಾಗಿ ಕಾಣುತ್ತೆ. ನಾವು ಎಲ್ಲ ಹೊರಗಡೆ ಹೋಗಿ ಊಟ ಅದು ಮುಗಿಸ್ಕೊಂಡು ಮತ್ತೆ ಸ್ವಲ್ಪ ಸುತ್ತಾಡ್ಕೊಂಡು ಬರೋಣ ಅಂತ ಬಂದ್ವಿ. ಆಗ ಇಲ್ಲಿ ನೀವು ನೋಡ್ತಿರ್ಬೋದು ಲೈಟಿಂಗ್ ಎಲ್ಲ ಇರಲಿಲ್ಲ. ನಾವು ಸ್ಟಾರ್ಟಿಂಗ್ ಬಂದಾಗ ಫುಲ್ ಎಲ್ಲ ಲೈಟಿಂಗ್ ಇತ್ತು. ವೀಕೆಂಡ್ ಇರೋದ್ರಿಂದ ಭಾಳ ಜನ ಬಂದಿದ್ದರು. ರೂಮು ಅವೈಲೇಬಲ್ ಇರಲಿಲ್ಲ. ಹಾಗಾಗಿ ಎಲ್ಲ ಜನ ಕೂಡ ಮುಂದೆನೇ ಮಲ್ಕೊಂಡು ಬಿಟ್ಟಿದ್ರು. ನಾವು ಅಲ್ಲಿ ನದಿ ಪಕ್ಕದಲ್ಲಿ ಒಂದು ನಮ್ಮ ಗಾಡಿ ಪಕ್ಕದಲ್ಲೇ ಸ್ಟೇ ಮಾಡಿದ್ವಿ. ಅಲ್ಲೇ ಟೆಂಟ್ ಹಾಕೊಂಡ್ಬಿಟ್ಟು ಮಲ್ಕೊಂಡ್ವಿ. ಇದು ನೈಟ್ ಬಂದಿರೋದು, ಹಾಗಾಗಿ ಅಷ್ಟು ನೀಟಾಗಿ ವಿಡಿಯೋ ಬಂದಿಲ್ಲ. ಇಲ್ಲಿ ರಾಮ ಮತ್ತು ಇಲ್ಲಿ ರಾಘವೇಂದ್ರ ಸ್ವಾಮಿಗಳ ಮೂರ್ತಿ ಕೂಡ ಐತಿ ಇಲ್ಲಿ ಹೊರಗಡೆನೆ. ಇದು ಕೂಡ ಭಾಳ ನೀಟಾಗಿ ಕಾಣ್ತೈತಿ. ಇದು ನದಿ ದಂಡೆ ಮೇಲೆ ನಾವು ಅಲ್ಲೇ ಮಲ್ಕೊಂಡ್ವಿ. ಅಷ್ಟು ಕರೆಕ್ಟಾಗಿ ನಿದ್ದೆ ಎಲ್ಲ ಹತ್ತಲಿಲ್ಲ, ರೂಮ್ ಇಲ್ಲದೆ ಇರೋದ್ರಿಂದ. 3 ಗಂಟೆಗೆಲ್ಲ ಎಚ್ಚರ ಆಗಿಬಿಡ್ತು. ಆಮೇಲೆ ನಾವೆಲ್ಲ ಇಲ್ಲೇ ನದಿನಲ್ಲಿ ಸ್ನಾನ ಮಾಡಿಕೊಂಡು ಆಮೇಲೆ ರೆಡಿಯಾಗಿ ನಾವು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೋಗ್ತಾ ಇದ್ದು. ಇದು ನದಿ ನೀವು ನೋಡ್ತಾ ಇರ್ಬೋದು. ಇಲ್ಲಿ ಸಖತ್ತಾಗಿ ನೀರು ಕೂಡ ಇತ್ತು. ಮಳೆ ಜಾಸ್ತಿ ಆಗಿದ್ದರಿಂದ ಭಾಳ ನೀರು ಬಂದಿತ್ತು. ನಮ್ಮ ಸೈಡೆಲ್ಲ ಇಲ್ಲೆಲ್ಲ ಮಳೆ ಜಾಸ್ತಿ ಇತ್ತು. ಅದೇ ಮಳೆ ಜಾಸ್ತಿ ಐತೆ ಅಂತ ಅಂದ್ಕೊಂಡು ಹೋಗಿದ್ವಿ. ಬಟ್ ಅಲ್ಲಿ ಮಳೆ ಇರಲಿಲ್ಲ. ನದಿ ಎಲ್ಲ ಇತ್ತು, ಚೆನ್ನಾಗಿ ನೀರೆಲ್ಲ ಸಖತ್ತಾಗಿ ಇತ್ತು. ನೋಡ್ತಿರ್ಬೋದು ನೀವೆಲ್ಲ. ಬೋಟಿಂಗ್ ಕೂಡ ಐತಿ. ಇಲ್ಲಿ ತೆಪ್ಪದಲ್ಲೆಲ್ಲ ಹೋಗ್ತಿದ್ದಾರೆ. ಮತ್ತು ಕುದುರೆ, ಒಂಟೆ ಅದೆಲ್ಲ ಕೂಡ ಇತ್ತು. ಮಕ್ಕಳಿಗೆ ಎಂಟರ್ಟೈನ್ ಮಾಡೋದಕ್ಕೆ ಸಖತ್ತಾಗಿ ಇತ್ತು. ಇದು ನಾವೆಲ್ಲ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾ ಇರುವಂಥದ್ದು. ಬೆಳಿಗ್ಗೆ 6 ಗಂಟೆಗೆ ಅಂದರೆ ನಾವು 5:30-6 ಗಂಟೆಗೆ ಅಂದರೆ ದೇವಸ್ಥಾನದ ಹತ್ರ ಹೋಗಿ ನಿಂತ್ಕೊಳ್ಬೇಕು. ಆಗ ಹೋದ್ರೆ ನಮ್ಗೆ ಬೇಗನೆ ಪಾಳೆ ಸಿಗ್ತೈತಿ. ಅಷ್ಟೊಂದು ರಶ್ ಇರೋದಿಲ್ಲ. ಇದು ಹೋಗಬೇಕಾದ್ರೆ ಇಲ್ಲಿ ಒಂದು ಲಕ್ಷ್ಮೀ ದೇವ್ರ ಮೂರ್ತಿ ಇತ್ತು. ಅಲ್ಲಿ ಎಲ್ಲ ದೀಪ ಹಚ್ಚೋದಕ್ಕೆ ಎಲ್ಲ ಹೂವು, ದೀಪ ಎಲ್ಲ ರೆಡಿ ಮಾಡಿ ಇಟ್ಟಿರ್ತಾರೆ. ಇದನ್ನು ತಗೊಂಡು ನಾವು ದೀಪ ಬೆಳಗಿ ಮುಂದೆ ಹೋದ್ವಿ. ಇಲ್ಲಿ ಒಂದು 5-6 ದೀಪನ ಹಚ್ಚಿ ಇಟ್ಟಿರ್ತಾರೆ. ಅದನ್ನು ತೊಗೊಂಡು ನಾವು ಬೆಳಗ್ಬೋದು. ಇಲ್ಲಿ ಒಂದು ಸ್ಟಾರ್ಟಿಂಗ್ ಹೊರಗಡೆನೇ ಒಂದು ಮೂರ್ತಿ ಐತಿ, ನೋಡ್ತಿರ್ಬೋದು ನೀವು. ಇದನ್ನು ಬೆಳಗ್ಬಿಟ್ಟು ಆಮೇಲೆ ನಾವು ದೇವಸ್ಥಾನಕ್ಕೆ ಹೋದ್ವಿ. ಸ್ವಲ್ಪ ಇಲ್ಲಿ ವೀಕೆಂಡ್ ಇರೋದ್ರಿಂದ ರಶ್ ಸ್ವಲ್ಪ ಜಾಸ್ತಿ ಇರ್ತೈತಿ. ವೀಕೆಂಡ್ ಇಲ್ಲದೆ ಇರುವಾಗ ಬಂದರೆ ಭಾಳ ನೀಟಾಗಿ ನಮಗೆ ದರ್ಶನ ಆಗ್ತೈತಿ. ಜನರಂತೂ ಸಖತ್ತಾಗಿದ್ರು, ಭಾಳ ರಶ್ ಇತ್ತು. ಇಲ್ಲಿ ಪ್ರತಿಯೊಂದು ಗೋಡೆಗಳ ಮೇಲೂ ಕೂಡ ಇಲ್ಲಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದಂಥ ಸಂದೇಶಗಳನ್ನ ಚಿತ್ರ ಸಮೇತವಾಗಿ ಭಾಳ ನೀಟಾಗಿ ಬರೆದಿದ್ದಾರೆ. ಕನ್ನಡ, ಇಂಗ್ಲೀಷ್ ಮತ್ತು ತೆಲುಗು ಭಾಷೆಯಲ್ಲೆಲ್ಲ ಬರೆದಿದ್ದಾರೆ. ಸ್ವಲ್ಪ ಫ್ರೀ ಇರುವಾಗ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ನಾವು ಇಲ್ಲಿ ಅವರಿಂದ ಓದಿಸ್ಬಹುದು, ಅಷ್ಟು ನೀಟಾಗಿ ಬರೆದಿದ್ದಾರೆ. ಪ್ರತಿಯೊಂದು ಕೂಡ ಅವರಿಗೆ ಚಿತ್ರ ಸಮೇತವಾಗಿ ಅರ್ಥ ಆಗ್ತೈತಿ. ನಮ್ಮ ಒಂದು ಸಂಸ್ಕೃತಿಯಲ್ಲಿ ಏನೇನಿದೆ ಮತ್ತು ಅದರಲ್ಲಿ ಪ್ರತಿಯೊಂದು ಅಧ್ಯಾಯದ ಬಗ್ಗೆನೂ ಕೂಡ ಭಾಳ ನೀಟಾಗಿ ಹೇಳಿದ್ದಾರೆ. ಇದರ ಅಪೋಸಿಟ್ ಇನ್ನೊಂದು ರಾಮನ ಬಗ್ಗೆ ಕೂಡ ಇದೆ. ರಾಮಾಯಣದ ಒಂದು ಸಂಪೂರ್ಣ ಮಾಹಿತಿ ಕೂಡ ಅಲ್ಲಿ ಐತಿ. ಇಲ್ಲಿ ಭಗವದ್ಗೀತೆ ಮಾಹಿತಿ ಕೂಡ ಐತಿ. ನಾವು ಬೆಳಿಗ್ಗೆ ಹೋದಾಗ ದೇವಸ್ಥಾನ ಎಲ್ಲ ಕ್ಲೀನ್ ಮಾಡಿ ದೇವ್ರಿಗೆಲ್ಲ ತೊಳಿತಾ ಇದ್ರು. ಆಮೇಲೆ ಹೊರಗಡೆ ಒಂದು ದೊಡ್ಡ LED ಇದೆ, ಅದರಲ್ಲೆಲ್ಲ ಬರುತ್ತೆ. ನಾವು ಅಲ್ಲೇ ನೋಡ್ತಾ ನಿಂತ್ಕೊಂಡಿದ್ವಿ. ಆಮೇಲೆ ಡೋರ್ ಓಪನ್ ಆದಮೇಲೆ ಒಳಗಡೆ ಬಂದ್ವಿ.
ಒಳಗಡೆ ಬಂದು ದರ್ಶನ ಎಲ್ಲ ತೊಗೊಂಡು ಒಂದು 10 ನಿಮಿಷ ಅಲ್ಲೇ ಕುಂತ್ಕೊಂಡು ಅಕ್ಷತೆ ಪ್ರಸಾದ ಎಲ್ಲನೂ ಕೊಡ್ತಾರೆ, ಅದನ್ನ ತೊಗೊಂಡು ನಾವು ಒಂದು 10 ನಿಮಿಷ ಅಲ್ಲೇ ಕೂತ್ಕೊಂಡು ಆಮೇಲೆ ಹೊರಗಡೆ ಬಂದ್ವಿ. ಇಲ್ಲಿನ ಕಾಜಲ್ಲೆಲ್ಲ ನೀಟಾಗಿ ಭಾಳ ಚೆಂದಾಗಿ ಒಂದು 8ರಿಂದ 10 ಮೂರ್ತಿಗಳಾಗ್ತವೆ, ಅವನ್ನೆಲ್ಲನೂ ಇಟ್ಟಿದ್ದಾರೆ. ಅವು ನೋಡೋದಕ್ಕೆ ಸಖತ್ತಾಗಿ ಇದ್ದಾವೆ. ಗ್ಲಾಸಲ್ಲಿ ಇಟ್ಟಿದ್ದಾರೆ ಅವನ್ನ. ಕೃಷ್ಣನೆಲ್ಲನೂ ಇಟ್ಟಿದ್ದಾರೆ, ಪ್ರತಿಯೊಂದು ಮೂರ್ತಿನೂ ಮಾಡಿ ಇಲ್ಲಿ ಇಟ್ಟಿದ್ದಾರೆ. ಇದನ್ನೆಲ್ಲ ನೋಡಿ ನಾವು ಆಮೇಲೆ ಹೊರಗಡೆ ಬಂದ್ವಿ. ಇಲ್ಲಿ ಸ್ವಲ್ಪ ಲೇಟಾಗಿ ಹೋದ್ರೇ ಸ್ವಲ್ಪ ಅಷ್ಟು ಅಲಂಕಾರ ಎಲ್ಲ ಮಾಡಿರ್ತಾರೆ. ನಾವು ಸ್ವಲ್ಪ ಬೇಗ ಹೋಗಿದ್ದರಿಂದ ಅಷ್ಟೇನೂ ಅಲಂಕಾರದ್ದು ಮಾಡಿರಲಿಲ್ಲ ದೇವರಿಗೆ, ಅದಷ್ಟೇ ನಾವು ನೋಡಿ ಬಂದ್ವಿ. ಬಂದಾದಮೇಲೆ ನಾವು ಇಲ್ಲಿ ಹೊರಗಡೆ ಬಂದು ಟಿಫನ್ಗೆ ಅಂತೇಳಿ ಉಪ್ಪಿಟ್ಟು ಮಾಡಿಕೊಂಡು ನಾವು ಗ್ಯಾಸ್ ಅದೆಲ್ಲ ತೊಗೊಂಡೇ ಹೋಗಿದ್ವಿ, ಜಾಸ್ತಿ ಜನ ಇದ್ದಿದ್ದರಿಂದ. ಅದೆಲ್ಲ ಟಿಫಿನ್ ಮುಗಿಸ್ಕೊಂಡು ನಾವು ಮುಂದೆ ಬಂದ್ವಿ. ಮುಂದೆ ಬಂದುಬಿಟ್ಟು ನಮಗಿಲ್ಲಿ ಪಂಚಮುಖಿ ಆಂಜನೇಯಾದ್ರಿ ಅಂತ ಇದೆ, ಅಲ್ಲಿ ನಾವು ಬಂದ್ವಿ. ಇಲ್ಲಿ ಆಂಜನೇಯ ಸ್ವಾಮಿ ಹೆಜ್ಜೆ ಗುರುತುಗಳು ಈ ಒಂದು ದೇವಸ್ಥಾನದಲ್ಲಿ ಇದೆ ಅಂತ. ಒಳಗಡೆ ಪೂರ್ತಿ ಗರ್ಭಗುಡಿಯಲ್ಲಿ ಬೆಳ್ಳಿಯದೆಲ್ಲ ಇದೆ. ಅಲ್ಲಿ ವಿಡಿಯೋ ಮಾಡೋದಕ್ಕೆ ಅಲಾವಿರಲಿಲ್ಲ, ಹಾಗಾಗಿ ಹೊರಗಡೆನ ನಾವು ಇಲ್ಲಿ ಸ್ವಲ್ಪ ಮಾಡಿದ್ವಿ. ಇಲ್ಲೇ ಸ್ಟಾರ್ಟಿಂಗ್ ಹೋಗಬೇಕಾದ್ರೆ ಇಲ್ಲಿ ಒಂದು ಕೆಳಗಡೆ ಇದೆ, ಅಲ್ಲಿ ನಾವು ವಿಡಿಯೋನ ಸ್ವಲ್ಪ ಮಾಡಿಕೊಂಡು ಬಂದ್ವಿ. ಆ ವಿಡಿಯೋನ ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ಇದು ಆಂಜನೇಯನ ಹೆಜ್ಜೆ ಗುರುತು ಅಂತ ಹೇಳ್ತಾರೆ. ಇಲ್ಲಿನೇ ಫಸ್ಟ್ ದರ್ಶನ ಮಾಡ್ಕೊಂಡು ನಾವು ಮುಂದೆ ಹೋದ್ವಿ. ಇನ್ನೂ ಬೇರೆ ಬೇರೆ ದೇವಸ್ಥಾನಗಳು ಇದೆ, ಅದನ್ನೆಲ್ಲ ನಮಗೆ ನೋಡೋದಕ್ಕೆ ಆಗಲಿಲ್ಲ. ಇಷ್ಟನ್ನು ನಾವು ನೋಡಿಕೊಂಡು ವಾಪಸ್ ಊರಿಗೆ ಬಂದ್ವಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವ್ಲಾಗ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ.